ನಾರಿಗೆ ಒಲಿಯಲಿದೆ ಬಿಜೆಪಿಯ ಮುಂದಿನ ಅಧ್ಯಕ್ಷ ಗಾದಿ. ಪ್ರಸ್ತುತ ಜೆಪಿ ನಡ್ಡಾ ರಾಷ್ಟ್ರಾಧ್ಯಕ್ಷರಾಗಿದ್ದಾರೆ. ಮಾರ್ಚ್ 16ರ ಒಳಗೆ ಬಿಜೆಪಿ ರಾಷ್ಟ್ರಾಧ್ಯಕ್ಷರ ಆಯ್ಕೆ. ಹಾಗಾದ್ರೆ ಯಾರಿಗೆ ಒಲಿಯಲಿದೆ ಬಿಜೆಪಿ ಪಟ್ಟ? ಮೂಲ ಬಿಜೆಪಿಗರೋ ಅಥವಾ ಆರ್ಎಸ್ಎಸ್ ಮೂಲದವರು ಅಥವಾ ಪಕ್ಷಾಂತರಿಗಳಿಗೆ ಪಟ್ಟ ಒಲಿದು ಬರಲಿದೆಯಾ? ದಕ್ಷಿಣ ಭಾರತದ ಮಹಿಳೆ ಮುಂದಿನ ಬಿಜೆಪಿ ಸಾರಥಿ. ಇದು ಬೇಕಾಗಿತ್ತು. ಮಹಿಳೆಯರಿಗೆ ಆಲ್ಮೋಸ್ಟ್ ಆಲ್ ಸ್ಥಾನವನ್ನ ಕೊಡೋದ್ರಿಂದ ಹಲವಾರು ಮಹಿಳೆಯರು ಆಕರ್ಷಿತರಾಗ್ತಾರೆ. ರಾಷ್ಟ್ರಾಧ್ಯಕ್ಷರ ಸ್ಥಾನವನ್ನ ಮಹಿಳೆಯರಿಗೆ ಕೊಟ್ರೆ ಹಲವಾರು ಮಹಿಳೆಯರು ಅವರಂತೆ ಆಗಬೇಕು ಅಂತ ಅಂದ್ಕೊಳ್ತಾರೆ. ಬಿಜೆಪಿಯ ನೆಕ್ಸ್ಟ್ ಅಧ್ಯಕ್ಷೆ, ರಾಷ್ಟ್ರಾಧ್ಯಕ್ಷೆ ಯಾರು? ಮೂಲ ಬಿಜೆಪಿಗರೋ ಅಥವಾ ಆರ್ಎಸ್ಎಸ್ ಮೂಲದವರು ಯಾರನ್ನ ತಗೊಂಡು ಕೂರಿಸ್ತಾರೆ ಗೊತ್ತಿಲ್ಲ. ಅಥವಾ ಪಕ್ಷಾಂತರಿಗಳಿಗೆ ಏನಾದ್ರೂ ಪಟ್ಟ ಕೊಡ್ತಾರಾ? ಕಾದು ನೋಡ್ಬೇಕಾಗಿದೆ. ಇದೇನಾದ್ರೂ ದಕ್ಷಿಣ ಭಾರತದ ಮಹಿಳೆಯರಿಗೆ ಮುಂದಿನ ಬಿಜೆಪಿ ಸಾರಥಿ ಅಥವಾ ಆಗ್ತಾರಾ ಅವರು? ಭಾರಿ ಚೆನ್ನಾಗಿರತ್ರಿ. ದಕ್ಷಿಣ ಭಾರತದವರಿಗೆ ಇದನ್ನ ಕೊಟ್ಬಿಟ್ರೆ ನಮಗೊಳ್ಳೆ ಖುಷಿ ತರುವಂತಹ ವಿಚಾರ ಅದು. ಓಹ್, ನಮ್ಮ ಕಡೆಯವರಾದ್ರು ಅಂತ. ಇದು ಬೇಕಾಗಿತ್ತಿದು. ಪ್ರಸ್ತುತ ಜೆಪಿ ನಡ್ಡಾ ಅವರು ರಾಷ್ಟ್ರಾಧ್ಯಕ್ಷರು, ಅದು ಎಲ್ರಿಗೂ ಗೊತ್ತಾ ಇದೆ. ಮಾರ್ಚ್ 16ರ ಒಳಗೆ ಬಿಜೆಪಿ ರಾಷ್ಟ್ರಾಧ್ಯಕ್ಷರ ಸ್ಥಾನ ಯಾರಿಗೆ ಅಂತ ಗೊತ್ತಾಗುತ್ತೆ. ಮಹಿಳೆಯರಿಗೆ ಕೊಟ್ರೆ ಒಂದಿಷ್ಟು ಮಹಿಳೆಯರಿಗೆ ಬಾಳ್ ಖುಷಿ ಆಗುತ್ತೆ. ಇದು ಬೇಕಾಗಿರೋದು. ಇದು ಭಾಜಪ ಶಿಸ್ತಿನ ಪಕ್ಷ ಅಂತ ಕರೀತಾರೆ. ಬಿಜೆಪಿಯಲ್ಲಿ ಆರ್ಎಸ್ಎಸ್ ನವರಿಗೆ ಹೆಚ್ಚಿನ ಪ್ರಾಮುಖ್ಯತೆ. ದಕ್ಷಿಣದಲ್ಲಿ ಕರ್ನಾಟಕದಲ್ಲಿ ಬಿಜೆಪಿ ಪ್ರಬಲ. ಹಾಗಾದ್ರೆ ಕರ್ನಾಟಕದ ಮಹಿಳೆ ಬಿಜೆಪಿ ಸಾರಥಿ ಆಗ್ತಾರಾ? ಆಂಧ್ರಪ್ರದೇಶದ ಬಿಜೆಪಿ ಮುಖ್ಯಸ್ಥೆ ದಗ್ಗು ಭಾಟಿ ಪುರಂದರೇಶ್ವರಿ ಅವರು ಆಗ್ತಾರಾ? ಹಾಗಾದ್ರೆ ಕೊಯಮತ್ತೂರು ಶಾಸಕಿ ವನಥಿ ಶ್ರೀನಿವಾಸ್ ಹೆಸರು ಕೂಡ ಕೇಳ ಬರ್ತಾ ಇದೆ. ಇಬ್ಬರಲ್ಲಿ ಒಬ್ಬರ ಆಯ್ಕೆ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಫ್ರೀಡಂ ಟಿವಿಗೆ ಬಲ್ಲ ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ. ಎಸ್, ಇದು ಬೇಕು. ಆಂಧ್ರ ಆದ್ರೂ ಪರವಾಗಿಲ್ಲ, ಕರ್ನಾಟಕ ಆದ್ರೂ ಪರವಾಗಿಲ್ಲ, ಯಾರಾದ್ರೂ ಪರವಾಗಿಲ್ಲ, ಬಟ್ ಹೆಣ್ಣು ಮಕ್ಕಳೇ ಆಗ್ಬೇಕು. ಕೊಯಮತ್ತೂರು ಶಾಸಕಿ ವನಥಿ ಶ್ರೀನಿವಾಸ್ ಅವರ ಹೆಸರು ಕೂಡ ಪ್ರಸ್ತುತ ಇವು ರಾಜ್ಯಾಧ್ಯಕ್ಷೆಯ ಸ್ಥಾನದಲ್ಲಿ ಮುಂಚೂಣಿಯಲ್ಲಿದೆ. ಹಾಗೆ ಕರ್ನಾಟಕದ ಮಹಿಳೆ ಬಿಜೆಪಿಯ ಸಾರಥಿ ಆಗ್ತಾರಾ? ಅದು ಕೂಡ ಕೇಳಬರ್ತಾ ಇದೆ. ಕರ್ನಾಟಕಕ್ಕೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ದಕ್ಷಿಣ ಭಾರತ ಅವರಿಗಂತೂ ಪಕ್ಕಾ ಸಿಗುತ್ತೆ. ಆರ್ಎಸ್ಎಸ್ ಮೂಲದವ್ರನ್ನ ಹಾಕೊಳ್ತಾರೋ? ಯಾಕಂದ್ರೆ ಆರ್ಎಸ್ಎಸ್ ಪ್ರಬಲತೆ ಜಾಸ್ತಿ ಇರುತ್ತಲ್ವಾ. ಆರ್ಎಸ್ಎಸ್ ಮೂಲದವ್ರು ಹಾಕೊಳ್ತಾರೋ ಅಥವಾ ನಾರ್ಮಲ್ ಪಕ್ಷೇತರ ಯಾರನ್ನಾರು ಹಾಕೊಳ್ತಾರೋ ನೋಡ್ಬೇಕು. ಬಟ್ ಹೆಣ್ಣು ಮಕ್ಕಳಿಗೆ ಇದೊಂಥರ ಪ್ಲಸ್ ಪಾಯಿಂಟ್ ಆದಂಗೆ ಆಗುತ್ತೆ. ನೋಡ್ಬೇಕು, ಕಾದು ನೋಡ್ಬೇಕು ಏನಾಗುತ್ತೆ ಅಂತ.